ಮೊನ್ನೆ ರಮ್ಯ ಮೇಡಮ್ ಅವ್ರು ಹೇಳಿದ್ರು ಇವಾಗ ಯಶ್ ಅವ್ರ ಅವ್ರ ಮನೆಯವ್ರ ಬಿಟ್ಟಿಲ್ಲ, ಅವ್ರ ಮಕ್ಕಳನ್ನು ಎಲ್ಲರೂ ಟ್ರೋಲ್ ಮಾಡವ್ರೆ, ಅವ್ರನ್ನ ಟ್ರೋಲ್ ಮಾಡವ್ರೆ, ಶಿವನನ್ನ ಟ್ರೋಲ್ ಮಾಡವ್ರೆ, ಆಮೇಲೆ ಲಕ್ಷ್ಮೀ ಮೇಡಮ್ ಅವ್ರನ್ನ ಟ್ರೋಲ್ ಮಾಡವ್ರೆ ಅಂತ ಹೇಳಿದ್ರು. ಓಕೆ, ಇವಾಗ ಅವ್ರಿಗೆ ಅಷ್ಟೇ ಟ್ರೋಲ್ ಮಾಡಿರೋದು ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇದೆ. ಬಟ್ ದರ್ಶನ್ ಸರ್ ಮನಿಯವ್ರಿಗೆ, ಆಮೇಲೆ ಇನ್ನೂ ಇವಾಗ ದರ್ಶನ್ ಸರ್ ಜೊತೆ ಇರೋ ಹೀರೋಗಳಿಗೆ ತುಂಬಾ ಟ್ರೋಲ್ ಮಾಡಿದಾರಲ್ಲ, ಅದನ್ನ ಯಾಕೆ ಇವ್ರ ಕಣ್ಣಿಗೆ ಕಾಣಿಲ್ಲ? ಅದು ವ್ಯಾಲಿಡ್ ಪಾಯಿಂಟ್ ಬಿಡಿ, ಅದನ್ನು ಒಪ್ಕೊ. ಸರಿ, ಓಕೆ. ಆಮೇಲೆ ಇವನು ಪ್ರಥಮ್ಗಾಗ್ಲಿ ಇವಾಗ ರಮ್ಯ ಮೇಡಮ್ ಅವ್ರಿಗಾಗ್ಲಿ ಇದಕ್ಕಿಂತ ಮುಂಚೆ ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ದರ್ಶನ್ ಸರ್ ಫ್ಯಾನ್ಸ್ ಗಳಾಗ್ಲಿ, ದರ್ಶನ್ ಸರ್ ಇವಾಗ ಅಭಿಮಾನಿಗಳಾಗ್ಲಿ ಯಾರಾದ್ರೂ ಇಲ್ಲಿ ಇಷ್ಟು ವರ್ಷದಲ್ಲಿ ಏನಾದ್ರು ಕಮೆಂಟ್ ಏನಾದ್ರು ಅವ್ರ ಬಗ್ಗೆ ಮಾತಾಡಿದಾರ? ಇಲ್ವಲ್ಲ. ಇವಾಗ್ಲೇ ಏನಕ್ಕೆ ಮಾತಾಡಿದ್ರು? ಫಸ್ಟ್ ಅವ್ರು ಇವ್ರನ್ನ ಕೆಣಕಿದಕ್ ತಾನೆ ಇವ್ರ ನಮ್ ಬಾಸ್ ಫ್ಯಾನ್ಸ್ ಮಾತಾಡಿರೋದು, ಹೌದಲ್ವ ಮೇಡಮ್? ಫಸ್ಟ್ ಕೆಣಕ್ತಾರೆ, ಅವ್ರು ಫೇಮಸ್ ಆಗೋ ತೆವಲೋ ಮತ್ತೊಂದು ಗೊತ್ತಿಲ್ಲ, ಅವ್ರು ಇದಕ್ಕೋಸ್ಕರ ಇವ್ರನ್ನ ಕೆಣಕ್ತಾರೆ. ಇವ್ರು ತಿರ್ಗಾ ರಿಯಾಕ್ಟ್ ಮಾಡಿದ್ರೆ ಇವರು ರೌಡಿಗಳು, ಗುಂಡಾಗಳು. ಅವಾಗ ಅಂದ್ರೆ ಇವಾಗ ರಮ್ಯಾ ಅವರು ಜಸ್ಟಿಸ್ ಸಿಗ್ಲಿ ಅಂತ ಒಂದ್ ಪೋಸ್ಟ್ ಹಾಕಿದ್ದು ಅದು ಒಳ್ಳೆ ಕೆಲಸ ಮೇಡಮ್. ಜಸ್ಟಿಸ್ ಯಾರು ನಾವು ಒಳ್ಳೇದನ್ನ ಬಯಸ್ತೀವಿ, ಅವ್ರು ಒಳ್ಳೆ ಕೆಲಸನ ಮಾಡಿದ್ದಾರೆ. ಅವರು ಎಕ್ಸ್ ಸಂಸದರಲ್ವ ಅವರು. ಹೌದು ಹೌದು. ಜನಗಳ ಬಗ್ಗೆ ಕಾಳಜಿ ಇರ್ಬೇಕು ಅವ್ರಿಗೆ. ಇದೇ ತರ ಎಲ್ಲಾ ಕೇಸ್ಗಳು ಅವರು ತುಂಬಾ ಜಸ್ಟಿಸ್ ಬೇಡ್ಕೊಂಡಿದ್ದಾರೆ ಎಲ್ಲ ದೇವ್ರ ಹತ್ರ. ಅವರು ತುಂಬಾ ಇವಾಗ ಮುಂಚೆ ಎಲ್ಲ ಏನೋ ಇನ್ಸಿಡೆಂಟ್ ಆಯ್ತಲ್ಲ, ಎಲ್ಲಾ ಇನ್ಸಿಡೆಂಟ್ ಗಳ ಬಗ್ಗೆ ಅವರು ತುಂಬಾ ದೇವ್ರ ಹತ್ರ ಜಸ್ಟಿಸ್, ಆಮೇಲೆ ನ್ಯಾಯಾಲಯದ ಹತ್ರ ಜಸ್ಟಿಸ್ ಬೇಡ್ಕೊಂಡಿದ್ದಾರೆ ಅವ್ರು ರಮ್ಯ ಮೇಡಮ್ ಅವರು. ಯಾಕಂದ್ರೆ ಅವರು MP ಅಲ್ವಾ, ಎಕ್ಸ್ MP ಅಲ್ವಾ. ಅದಕ್ಕೆ ತುಂಬಾ ಮುಂಚೆ ಇವಾಗ ಕೊಲೆ ರೇಪು ಮುಂಚೆ ಎಲ್ಲ ಬೆಂಗಳೂರಲ್ಲಿ ಆಗ್ಲಿ, ಇವತ್ತು ಎಲ್ಲೇ ನಮ್ ಕರ್ನಾಟಕದಲ್ಲಿ ಎಲ್ಲೇ ಆದ್ರೂ ಪ್ರತಿಯೊಂದಕ್ಕೂ ಅವರು ಟ್ವೀಟ್ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಮಾಡಿದ್ದಾರೆ. ರಮ್ಯ ಮೇಡಮ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ, ಅದು ತಪ್ಪಲ್ಲ, ಮಾಡ್ಬೇಕು ಅವರು. ಹೋರಾಟ ಅಂದಾಗ ಜಾಸ್ತಿ ಬಂದು ನಿಂತ್ಕೊಂಡಿದ್ದಾರೆ. ಹೇಳು ಬ್ರೋ. ಅದನ್ನೇ ಹೇಳ್ತಾ ಇದೀನಿ. ಒಂದಾಗ್ಬಿಟ್ರು ದರ್ಶನ್ ಅಭಿಮಾನಿಗಳು ನೋಡಿ, ಇಲ್ಲೇ ಒಂದಾಗ್ಬಿಟ್ರು. ಗಲಾಟೆ ಅಂತ ಬಂದಾಗ ಯಾವಾಗ್ಲೂ ರಮ್ಯ